ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 10ನೇ ಅಧ್ಯಾಯ ಪ್ರಹಸ್ತನ ಮರಣ ಕೇಳಿ. ಅಕಂಪನನ ಮರಣವನ್ನು ಕೇಳಿ ರಾವಣನ ಮುಖ ಕಂದಿ ಹೋಯಿತು. ಕ್ಷಣಕಾಲ ಚಿಂತಿಸಿ ಮಂತ್ರಿಯೊಡನೆ ಮುಂದಿನ ಕಾರ್ಯವನ್ನು ಕುರಿತು ಆಲೋಚನೆ ಮಾಡಿ ಆ ದಿನ ಮಧ್ಯಾಹ್ನದವರೆಗೂ ನಗರದ ಮುಖ್ಯವಾದ ಸೇನಾನಿವೇಶಗಳನ್ನು ಪರೀಕ್ಷೆ ಮಾಡಿದನು. ಆ ಬಳಿಕ ಯುದ್ಧದಲ್ಲಿ ನಿಪುಣನಾದ ಪ್ರಹಸ್ತನನ್ನು ಕುರಿತು, ಪ್ರಹಸ್ತ, ಶತ್ರುಗಳು ನಗರವನ್ನು ಮುತ್ತಿರುವ ಈ ವೇಳೆಯಲ್ಲಿ ಯುದ್ಧ ಮಾಡದೆ ಬೇರೆ ವಿಧಿಯಿಲ್ಲ. ನಾನು, ಕುಂಭಕರ್ಣ, ಇಂದ್ರಜಿತ್ತು ಮತ್ತು ನೀನು ಈಗ ಈ ಯುದ್ಧದ ಭಾರ ವಹಿಸಲೇಬೇಕಾಗಿದೆ. ಆದ್ದರಿಂದ ರಾಕ್ಷಸ ಸೇನೆಯೊಡನೆ ಈಗ ಯುದ್ಧಕ್ಕಾಗಿ ಹೊರಡು. ನಿನ್ನನ್ನು ಕಂಡ ವಾನರ ಸೇನೆ ಅಪಜಯದಿಂದ ಓಡಿ ಹೋಗುವುದರಲ್ಲಿ ಸಂದೇಹವಿಲ್ಲ. ಸಿಂಹವನ್ನು ಕಂಡ ಆನೆಗಳಂತೆ ವಾನರ ಸೇನೆ ಓಡಿ ಹೋಗಲು ರಾಮಲಕ್ಷ್ಮಣರು ಸುಲಭವಾಗಿಯೇ ನಿನ್ನ ವಶರಾಗುತ್ತಾರೆ. ಯುದ್ಧ ಕಾಲದಲ್ಲಿ ಮರಣ ಉಂಟಾದರೆ ಅದಕ್ಕಿಂತಲೂ ಮಿಗಿಲಾದ ಶ್ರೇಯಸ್ಸು ಮತ್ತೇನಿದೆ? ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದನು. ಶುಕ್ರಾಚಾರ್ಯರು ರಾಕ್ಷಸೇಂದ್ರನಿಗೆ ಬುದ್ಧಿ ಹೇಳುವಂತೆ ಪ್ರಹಸ್ತನು ರಾವಣನಿಗೆ ಈ ರೀತಿ ನುಡಿದನು. ಈ ವಿಷಯವನ್ನು ಮಂತ್ರಿಗಳನ್ನು ಆಲೋಚಿಸಿ ಈ ರೀತಿ ನಿಶ್ಚಯಕ್ಕೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಸೀತೆಯನ್ನು ರಾಮನಿಗೊಪ್ಪಿಸುವುದೇ ಲೇಸು. ಹಾಗಲ್ಲದಿದ್ದರೆ ಯುದ್ಧ ಮಾಡದೆ ವಿಧಿಯಿಲ್ಲ. ನಿನ್ನಿಂದ ಇದುವರೆಗೂ ಆಗಿರುವ ನಾನು ನಿನಗೆ ಹಿತವನ್ನೇ ಮಾಡಬಯಸುತ್ತೇನೆ. ಯುದ್ಧದಲ್ಲಿ ಪ್ರಾಣವನ್ನು ಒಪ್ಪಿಸಲು ಹಿಂಜರಿಯುವುದಿಲ್ಲ. ಹೀಗೆಂದು ನುಡಿದು ತನ್ನ ಸೇನೆಗೆ ಯುದ್ಧಕ್ಕೆ ಸಿದ್ಧವಾಗಲು ಅಪ್ಪಣೆ ಮಾಡಿದನು. ಕ್ಷಣಮಾತ್ರದಲ್ಲಿ ರಾಕ್ಷಸ ನಗರವೆಲ್ಲ ರಾಕ್ಷಸರಿಂದ ತುಂಬಿ ಹೋಯಿತು. ಅಗ್ನಿಯನ್ನು ಪೂಜಿಸಿ ಬ್ರಾಹ್ಮಣಿಗೆ ನಮಸ್ಕರಿಸಿ ರಾವಣನ ಅಪ್ಪಣೆಯನ್ನು ಬೇಡಿ ಪ್ರಹಸ್ತನು ಯುದ್ಧಕ್ಕೆ ಹೊರಟನು. ಆಗ ರಣಬೇರಿಯನ್ನು ಭಯಂಕರವಾಗಿ ಹೊಡೆಯಲಾಯಿತು. ಬಂಗಾರದ ಒಡವೆಗಳಿಂದ ಅಲಂಕೃತವಾದ ಸಪ್ತ ಧ್ವಜದಿಂದ ಶೋಭಿತವಾದ ಎಲ್ಲ ಸಾಮಗ್ರಿಗಳಿಂದ ತುಂಬಿದ ರಥವನ್ನೇರಿ ಪ್ರಹಸ್ತನು ಹೊರಟನು. ಅವನ ಮುಂದೆ ರಾಕ್ಷಸ ವೀರರು ಶಂಖ ದುಂದುಬಿಗಳನ್ನು ಬಾರಿಸುತ್ತಾ ಸಿಂಹನಾದ ಮಾಡುತ್ತಾ ಮುನ್ನುಗ್ಗಿದರು. ನಗರದ ದ್ವಾರದಿಂದ ರಾಕ್ಷಸ ಸೇನೆ ರಣರಂಗಕ್ಕೆ ಹೊರಡಲು ಮಾಂಸವನ್ನು ತಿನ್ನುವ ಪಕ್ಷಿಗಳು ಅಂತರಿಕ್ಷದಲ್ಲಿ ರಥಗಳನ್ನು ಅಪ್ರದಕ್ಷಿಣವಾಗಿ ಸುತ್ತಿದವು. ನರಿಗಳು ಬೆಂಕಿಯನ್ನೇ ಉಗುಳುತ್ತಾ ಕೂಗಿದವು. ಮುಗಿಲಿನಿಂದ ಉಲ್ಕೆಗಳು ಉದುರಿದವು. ಪ್ರಹಸ್ತನ ರಥದ ಮೇಲೆ ರಕ್ತದ ಮಳೆ ಸುರಿಯಿತು. ಅವನ ಸಾರಥಿಯ ಚಾಟಿ ಇದ್ದಕ್ಕಿಂತ ಬಿದ್ದು ಹೋಯಿತು. ಕುದುರೆಗಳು ಮುಗ್ಗರಿಸಿದವು. ಆದರೆ ಪ್ರಹಸ್ತನು ಇವುಗಳನ್ನು ಲೆಕ್ಕಿಸದೆ ಜಯ ಪಡೆಯುವ ಆಸೆಯಿಂದ ವಾನರ ಸೇನೆಗೆ ಎದುರಾಗಿ ಬಂದನು. ಇತ್ತ ರಾವಣನ ಸೈನ್ಯದ 1/3 ಭಾಗಕ್ಕೆ ಪ್ರಹಸ್ತನೇ ಸೇನಾಪತಿ ಎಂದು ವಿಷಯ ವಿಭೀಷಣನಿಂದ ತಿಳಿಯಿತು. ಪ್ರಹಸ್ತನು ವೀರ, ಅಸ್ತ್ರಗಳನ್ನು ಚೆನ್ನಾಗಿ ತಿಳಿದವನು, ಯುದ್ಧದಲ್ಲಿ ನಿಪುಣ ಎಂಬುದು ತಿಳಿಯಿತು. ಅಷ್ಟರಲ್ಲಿ ಕತ್ತಿ, ಗದೆ, ಒನಕೆ ಮುಂತಾದ ನಾನಾ ಆಯುಧಗಳನ್ನು ಧರಿಸಿದ ರಾಕ್ಷಸ ಸೇನೆ ಎದುರಾಯಿತು. ವಾನರರು ಯುದ್ಧ ಮಾಡಲು ಬಯಸಿ ಹೂಬಿಟ್ಟ ಮರಗಳನ್ನು, ಅಗಲವೂ ಉದ್ದವೂ ಆದ ಕಲ್ಲುಗಳನ್ನು ಹಿಡಿದು ನಿಂತರು. ರಾಕ್ಷಸರಿಗೂ ವಾನರರಿಗೂ ಮೊದಲಾದ ಅಂದಿನ ಯುದ್ಧದಲ್ಲಿ ರಾಕ್ಷಸರು ಬಾಣದ ಮಳೆಯನ್ನು ಕರೆದು ವಾನರರನ್ನು ನೋಯಿಸಿದರು. ವಾನರರು ಪ್ರತಿಯಾಗಿ ಕಲ್ಲುಗಳನ್ನಿಟ್ಟು ರಾಕ್ಷಸರನ್ನು ಹೊಡೆದರು. ಎದೆ ಒಡೆದು ಬಿದ್ದ ರುಂಡಮುಂಡಗಳು ಬೇರೆಯಾದ ಎರಡೆರಡು ಸೀಳಾಗಿ ಬಿದ್ದ ವೀರರಿಗೆ ಲೆಕ್ಕವೇ ಇಲ್ಲ.
ಮುಖದಿಂದ ರಕ್ತವನ್ನು ಕಾರುತ್ತಾ ಚೀರಿಡುತ್ತಾ ಒಬ್ಬರನ್ನೊಬ್ಬರು ಹೋರಾಡಿದರು. ವಾನರರು ಹೋರಾಡಲು ತಂದ ಶೈಲವೃಕ್ಷಗಳೊಡನೆ ಸತ್ತು ಬಿದ್ದ ವೀರರ ಹೆಣದ ರಾಶಿ ಪರ್ವತದಂತೆ ತೋರುತ್ತಿತ್ತು. ಪ್ರಹಸ್ತನ ಮಂತ್ರಿಗಳಾದ ನರಾಂತಕ, ಕುಂಭಹನು, ಮಹಾನಾದ ಮತ್ತು ಸಮುನ್ನತರು ಅನೇಕ ವಾನರನ್ನು ಕೊಂದು ತಾವೂ ಪ್ರಾಣ ಬಿಟ್ಟರು. ತನ್ನ ಮಂತ್ರಿಗಳು ಸತ್ತುದನ್ನು ಕಂಡು ಪ್ರಹಸ್ತನು ಕೋಪದಿಂದ ಬಿಲ್ಲನ್ನು ಹಿಡಿದು ತಾನೇ ಯುದ್ಧಕ್ಕೆ ಬಂದನು. ಬಿಲ್ಲನ್ನು ಭಯಂಕರವಾಗಿ ಧ್ವನಿ ಮಾಡುತ್ತಾ ವಾನರನ್ನು ಕೊಲ್ಲುತ್ತಿದ್ದ ಪ್ರಹಸ್ತನನ್ನು ನೋಡಿ ನೀಲನೆಂಬ ವಾನರ ವೀರನು ಅವನನ್ನು ಎದುರಿಸಿದನು. ಬಿಲ್ಲನ್ನು ಸೆಟೆದು ಬಿಟ್ಟೊಡನೆಯೇ ಸರ್ಪಗಳಿಗೆ ಸಮನಾದ ಪ್ರಹಸ್ತನ ಬಾಣಗಳು ನೀಲನನ್ನು ನೋಯಿಸಿದೆವು. ಆಗ ನೀಲನು ದೊಡ್ಡದೊಂದು ಮರವನ್ನು ಕಿತ್ತು ಪ್ರಹಸ್ತನನ್ನು ಹೊಡೆದನು. ಮತ್ತೆ ಪ್ರಹಸ್ತನು ಬಾಣಗಳನ್ನು ಬಿಡಲು ಶರತ್ಕಾಲದಲ್ಲಿ ಬಂದ ಮಳೆಯನ್ನು ಕಣ್ಣು ಮುಚ್ಚಿಕೊಂಡು ಸಹಿಸುವಂತೆ ನೀಲನು ಅವುಗಳನ್ನು ಸಹಿಸಿದನು. ಆ ಬಳಿಕ ನೀಲನು ಸಾಲವೃಕ್ಷದಿಂದ ಪ್ರಹಸ್ತನ ಕುದುರೆಗಳನ್ನು ಕೊಂದಿ ಹಾರಿ ನೆಗೆದು ಅವನ ಕೈಯಿಂದ ಬಲಾತ್ಕಾರವಾಗಿ ಬಿಲ್ಲನ್ನು ಸೆಳೆದು ಮುರಿದು ಹಾಕಿ ಸಿಂಹನಾದ ಮಾಡಿದನು. ಬಿಲ್ಲು ಮುರಿದು ಕುದುರೆ ಸಾಯಲು ರಥದಿಂದ ಪ್ರಹಸ್ತನು ಧುಮುಕಿ ಒನಕೆಯಂತಹ ಮುಸಲಾಯುಧವನ್ನು ಹಿಡಿದು ಯುದ್ಧಕ್ಕೆ ಹೊರಟನು. ಹುಟ್ಟು ಹಗೆಗಳಾದ ಆನೆಗಳಂತೆ ಅವರಿಬ್ಬರು ಕಾಣಿಸಿಕೊಂಡರು. ರಕ್ತದಿಂದ ತೊಯ್ದ ದೇಹವುಳ್ಳ ಅವರಿಬ್ಬರು ಬಹುಕಾಲ ವೃತಾಸುರ ದೇವೇಂದ್ರನಂತೆ ಹೋರಾಡಿದರು. ಆಗ ಕೋಪದಿಂದ ಪ್ರಹಸ್ತನು ತನ್ನ ಒನಕೆಯನ್ನೆತ್ತಿ ನೀಲನಿಗೆ ಎದುರಾಗಿ ಬರಲು ದೊಡ್ಡದೊಂದು ಕಲ್ಲನ್ನೆತ್ತಿಕೊಂಡು ನೀಲನು ಅವನನ್ನು ಹೊಡೆದನು. ತಲೆಗೆ ತಗುಲಿದ ಆ ಕಲ್ಲಿನ ಹೊಡೆತದಿಂದ ಪ್ರಹಸ್ತನ ತಲೆ ಚೂರು ಚೂರಾಗಿ ಅವನು ಪ್ರಾಣ ಬಿಟ್ಟನು. ಬುಡ ಕತ್ತರಿಸಿದಲು ಬೀಳುವ ಮರದಂತೆ ರಕ್ತ ಸುರಿಯುತ್ತಾ ಬಿದ್ದು ಸೇನಾಪತಿ ಸಾಯಲು ರಾಕ್ಷಸರು ಹೆದರಿ ಲಂಕೆಗೆ ಓಡಿ ಹೋದರು. ಕಟ್ಟೆ ಹೊಡೆದ ಕೆರೆಯ ನೀರಿನಂತೆ ಅವರು ಅಲ್ಲಿ ನಿಲ್ಲಲಾಗಲಿಲ್ಲ. ಯುದ್ಧಕಾಂಡದ 11ನೇ ಅಧ್ಯಾಯ. ರಾಮ ರಾವಣರ ಮೊದಲನೆಯ ಯುದ್ಧ, ರಾವಣನ ಪರಾಜಯ. ಯುದ್ಧದಲ್ಲಿ ಪ್ರಹಸ್ತನು ಮಡಿದನೆಂಬ ಸಮಾಚಾರವನ್ನು ಕೆಲಕಾಲ ರಾವಣನ ದುಃಖಕ್ಕೀಡಾದನು. ಆ ಬಳಿಕ ಕೋಪದಿಂದ ಅವನು ರಾಕ್ಷಸ ವೀರರಿಗೆ ಚತುರಂಗ ಸೇನೆ ಎಡಗೂಡಿ ಯುದ್ಧಕ್ಕೆ ಹೊರಟ ಪ್ರಹಸ್ತನು ವಾನರರಿಂದ ಮಡಿದನಲ್ಲದೆ ಹಾಗೆ ಪ್ರಬಲನಾಗಿರುವ ಕಾರಣ ಅವನ ವಿಷಯದಲ್ಲಿ ನಾವು ಉದಾಸೀನರಾಗಿರಕೂಡದು. ಹಾಗೆಯನ್ನು ಗೆಲ್ಲುವುದಕ್ಕೆ ನಾನೇ ರಣರಂಗಕ್ಕೆ ಹೋಗುತ್ತೇನೆ. ಕಾಡು ಗಿಚ್ಚು ವನವನ್ನು ಸುಡುವಂತೆ ರಾಮಲಕ್ಷ್ಮಣನನ್ನು ಕಪಿಸೇನೆಯನ್ನು ನನ್ನ ಬಾಣಗಳಿಂದಲೇ ಸುಡುತ್ತೇನೆ ಎಂದು ನುಡಿದು ಅಗ್ನಿಯಂತೆ ಹೊಳೆಯುವ ಉತ್ತಮವಾದ ಕುದುರೆಗಳನ್ನು ಕಟ್ಟಿದ ರಥವನ್ನು ಏರಿದನು. ಆಗ ಶಂಖದುಂದುಭಿಗಳು ಬಾರಿಸಿದರು. ರಾವಣನ ಬಿರುದುಗಳನ್ನು ಹೊಗಳಿದರು. ರಾಕ್ಷಸರಿಂದ ಸುತ್ತುವರಿದು ರಾವಣನು ಭೂತಗಳಿಂದ ಸುತ್ತುವರಿದ ರುದ್ರನಂತೆ ಹೊಳೆಯುತ್ತಾ ಸಮುದ್ರಕ್ಕೆ ಸಮಾನವಾದ ಕಪಿಸೇನೆಗೆ ಎದುರಾಗಿ ನಡೆದನು. ತನ್ನೆದುರಿಗೆ ಬರುತ್ತಿದ್ದ ಕ್ರೂರವಾದ ರಾಕ್ಷಸ ಸೇನೆಯನ್ನು ಕಂಡು ಅದು ಯಾರ ಸೇನೆಯೆಂದು ಶ್ರೀರಾಮನ ವಿಭೀಷಣನನ್ನು ಕೇಳಿದನು. ವಿಭೀಷಣನು ರಾವಣ ಸೇನೆಯಲ್ಲಿ ಅಕಂಪನ, ಇಂದ್ರಜಿತ್ತು, ಅತೀಕಾಯ, ಮಹೋದರ, ತ್ರಿಶಿರ, ಕುಂಭ, ನಿಕುಂಭ ಮುಂತಾದ ವೀರರನ್ನು ತೋರಿಸಿ ಶ್ವೇತ ಚಕ್ರದ ಕೆಳಗೆ ಬರುತ್ತಿದ್ದ ದೇವತೆಗಳನ್ನು ಗೆದ್ದ ಮಹಾನುಭಾವಾದ ರಾವಣನನ್ನು ತೋರಿಸಿದನು. ರಾವಣನನ್ನು ನೋಡಿ ಶ್ರೀರಾಮ ವಿಭೀಷಣನಿಗೆ ಈ ರೀತಿ ನುಡಿದನು. ರಾವಣನ ತೇಜಸ್ಸು ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ಸೂರ್ಯನಂತಿರುವ ಇವನ ತೇಜಸ್ಸನ್ನು ನೋಡಲು ಅಸಾಧ್ಯ. ದೇವದಾನವರಲ್ಲಿಯೂ ಈ ತೆರನಾದ ರೂಪ ಇರಲಾರದು. ಪರ್ವತಾಕಾರರಾದ ಇವರ ಭಟರು ತೇಜಸ್ವಿಗಳಾಗಿದ್ದಾರೆ. ಇವರಿಂದ ಸುತ್ತುವರಿದ ಇವನು ಯಮನಂತೆ ಶೋಭಿಸುತ್ತಿದ್ದಾನೆ. ಸೀತಾಪರಣದಿಂದ ಉಂಟಾದ ಕ್ರೋಧವನ್ನು ನಾನು ಈಗ ಇವನಲ್ಲಿ ತೀರಿಸಿಕೊಳ್ಳುತ್ತೇನೆ. ಹೀಗೆಂದು ನುಡಿದು ಬಿಲ್ಲನ್ನು ಹಿಡಿದು
ಯುದ್ಧ ಸನ್ನದ್ಧನಾಗಿ ನಿಂತನು. ರಾವಣನು ಬರಿದಾದ ಪಟ್ಟಣವನ್ನು ವಾನರರು ಹಾಳು ಮಾಡಬಹುದೆಂದು ಶಂಕಿಸಿ ನಗರವನ್ನು ಕಾಯಲು ರಾಕ್ಷಸ ವೀರರನ್ನು ಕಳುಹಿಸಿಕೊಟ್ಟನು. ಆ ಬಳಿಕ ಅವನು ತಿಮಿಂಗಲವು ಸಮುದ್ರವನ್ನು ಸೀಳುವಂತೆ ವಾನರ ಸೇನೆಯನ್ನು ಭೇದಿಸಿದನು. ಆಗ ಸುಗ್ರೀವನು ದೊಡ್ಡದೊಂದು ಬೆಟ್ಟವನ್ನೆತ್ತಿಕೊಂಡು ರಾವಣನಿಗೆ ಎದುರಾಗಲು ರಾವಣನು ಅದನ್ನು ಬೆಟ್ಟಗಳಿಂದ ಪುಡಿ ಮಾಡಿ ಹರಿತವಾದ ಬಾಣವೊಂದರಿಂದ ಸುಗ್ರೀವನನ್ನು ಭೇದಿಸಿದನು. ಆ ಬಾಣದ ಏಟನ್ನು ಸಹಿಸಲಾರದೆ ಚೀರುತ್ತಾ ಸುಗ್ರೀವನು ಎಚ್ಚರ ತಪ್ಪಿ ನೆಲಕ್ಕುರುಳಿದನು. ಇದನ್ನು ಕಂಡು ರಾಕ್ಷಸರು ಸಂತೋಷದಿಂದ ಸಿಂಹನಾದ ಮಾಡಿದರು. ಸುಗ್ರೀವನು ಬಿದ್ದುದನ್ನು ಕಂಡು ಬೆಟ್ಟಗಳನ್ನೆತ್ತಿಕೊಂಡು ಮೇಲ್ವಾಯ್ದು ಬಂದ ಗವಾಕ್ಷ ಮುಂತಾದ ವಾನರ ವೀರರ ಗತಿಯು ಸುಗ್ರೀವನ ಗತಿಯೇ ಆಯಿತು. ರಾವಣನು ಕಪಿಸೇನೆಯನ್ನು ಬಾಣಗಳಿಂದ ಮುಚ್ಚಿ ಎದುರಿಸಲು ಅವನ ಏಟನ್ನು ತಡೆಯಲಾರದೆ ವಾನರರು ಶ್ರೀರಾಮನನ್ನು ಮೊರೆ ಹೊಕ್ಕರು. ರಾವಣನಿಂದ ಕಪಿಗಳನ್ನು ಕಾಪಾಡಲು ಶ್ರೀರಾಮನ ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗಲು ಲಕ್ಷ್ಮಣನು ರಾವಣನನ್ನು ವಧಿಸಲು ತನಗೆ ಅಪ್ಪಣೆ ಕೊಡಬೇಕೆಂದು ಅಣ್ಣನನ್ನು ಕೈಮುಗಿದು ಕೇಳಿಕೊಂಡನು. ಲಕ್ಷ್ಮಣ, ರಾವಣನು ಕೋಪಗೊಂಡರೆ 3 ಲೋಕದಲ್ಲಿ ಯಾರೂ ಅವನನ್ನು ಎದುರಿಸಲಾರರು. ಇದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ನಿನ್ನ ರಕ್ಷಣೆಯ ವಿಷಯದಲ್ಲಿ ಎಚ್ಚರಿಕೆಯಿಂದಿದ್ದು ಯುದ್ಧ ಮಾಡು. ಹೀಗೆಂದು ನುಡಿದು ತಮ್ಮನನ್ನು ಅಪ್ಪಿಕೊಂಡು ಬೀಳಿಕೊಟ್ಟನು. ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ಹೊರಟ ಲಕ್ಷ್ಮಣನೊಡನೆ ಹನುಮಂತನು ಹಿಂಬಾಲಿಸಿ ರಾವಣನ ಬಾಣವೆಲ್ಲವನ್ನು ನಿವಾರಿಸಿಕೊಳ್ಳುತ್ತಾ ಅವನ ಎದುರಾಗಿ ಬಂದನು. ರಾವಣ, ದೇವದಾನವ ಯಕ್ಷಗಂಧರ್ವರು ನಿನ್ನನ್ನು ಕೊಲ್ಲಲಾರೆಂಬುದು ನಿಜ. ಆದರೆ ಕಪಿಗಳೆಂದರೆ ನಿನಗೆ ಭಯವಲ್ಲವೇ? ಇಗೋ, ನನ್ನ ಬಲಗೈ ಮುಷ್ಟಿಯಿಂದ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ನಿನ್ನ ಮಗನಾದ ಅಕ್ಷಕುಮಾರನನ್ನು ಕೊಂದುದನ್ನು ನೆನೆದುಕೋ. ಹೀಗೆಂದು ನುಡಿದ ಹನುಮಂತನ ವಿಷಯದಲ್ಲಿ ಕೋಪಗೊಂಡ ರಾವಣನು ಅವನನ್ನು ತನ್ನ ಬಲಗೈ ಮುಷ್ಟಿಯಿಂದ ಒಡೆದನು. ಆ ಹೊಡೆತದಿಂದ ಕ್ಷಣಕಾಲ ತತ್ತರಿಸಿ ಹೋದ ಹನುಮಂತನು ಅಂಗೈಯಿಂದ ರಾವಣನನ್ನು ಹೊಡೆಯಲು ತಿಳಿದು ಪಡೆದ ಬೆಟ್ಟದಂತೆ ರಾವಣನು ತತ್ತರಿಸಿ ಹೋದನು. ಹನುಮಂತನನ್ನು ಅವನ ಪರಾಕ್ರಮಕ್ಕಾಗಿ ಹೊಗಳಿ ಮತ್ತೊಮ್ಮೆ ಬಲಮುಷ್ಟಿಯಿಂದ ಹನುಮಂತನ ಎದೆಗೆ ಹೊಡೆದನು. ಆ ಹೊಡೆತದಿಂದ ಚೇತನ ತಪ್ಪಿದ ಹನುಮಂತನ ಸಹಾಯಕ್ಕಾಗಿ ನೀಲನು ಬರಬೇಕಾಯಿತು. ಅವರಿಬ್ಬರಿಗೂ ನಡೆದ ಭಯಂಕರವಾದ ಯುದ್ಧದಲ್ಲಿ ರಾವಣನು ನೀಲನನ್ನು ಆಗ್ನೇಯಾಸ್ತ್ರದಿಂದ ಗಾಯಗೊಳಿಸಿದನು. ಸುಗ್ರೀವಾದಿಗಳನ್ನು ತಡೆದು ರಾವಣನು ಲಕ್ಷ್ಮಣನ ಕಡೆಗೆ ನುಗ್ಗಿ ಬಿಲ್ಲನ್ನು ಧ್ವನಿ ಮಾಡಿದನು. ರಾವಣನನ್ನು ನೋಡಿ ಲಕ್ಷ್ಮಣನು ಹೇಳಿದನು, ರಾವಣ, ಕಪಿಗಳೊಡನೆ ನಿನಗೆ ಯುದ್ಧ ಸಲ್ಲದು, ನನ್ನೊಡನೆ ಬಾ. ಲಕ್ಷ್ಮಣನ ಮಾತಿಗೆ ಪ್ರತ್ಯುತ್ತರವಾಗಿ ರಾವಣನು ಹೇಳಿದನು, ಲಕ್ಷ್ಮಣ, ನಿನಗೆ ಕೊನೆಗಾಲ ಹತ್ತಿರವಾದುದರಿಂದ ನನ್ನ ಕಣ್ಣಿಗೆ ಬಿದ್ದಿರುವೆ. ನನ್ನ ಬಾಣಗಳಿಂದ ಬಹುಬೇಗ ನೀನು ಮರಣ ಹೊಂದುವೆ. ವೀರರು ತಮ್ಮನ್ನು ತಾವೇ ಹೊಗಳಿಕೊಳ್ಳುವರೆಂದು ಅವನ ಪರಾಕ್ರಮ ಈ ಮೊದಲೇ ತಿಳಿದಿದೆಯೆಂದು ಹೇಳಿ ಲಕ್ಷ್ಮಣನು 7 ಬಾಣಗಳನ್ನು ಬಿಟ್ಟನು. ಲಕ್ಷ್ಮಣನ ಬಾಣಗಳನ್ನು ಕತ್ತರಿಸಿ ರಾವಣನು ಮತ್ತೆ ಬಾಣಗಳನ್ನು ಬಿಟ್ಟನು. ಹೀಗೆ ಕೆಲವು ಕಾಲ ಇಬ್ಬರಿಗೂ ಯುದ್ಧ ನಡೆಯಲು ಕೋಪಗೊಂಡ ರಾವಣನು ಶಕ್ತಾಯುಧದಿಂದ ಲಕ್ಷ್ಮಣನನ್ನು ಹೊಡೆದನು. ಬಾಣಗಳಿಂದ ಅದನ್ನು ತಡೆದರೂ ಉಪಯೋಗವಾಗದೆ ಅದು ಲಕ್ಷ್ಮಣನ ಎದೆಗೆ ನಾಟಿ ಅವನ ಪ್ರಜ್ಞೆಯನ್ನು ತಪ್ಪಿಸಿತು. ರಾವಣನು ಅವನ ಬಳಿಗೆ ಬಂದು ಲಕ್ಷ್ಮಣನನ್ನು ತನ್ನೆರಡು ತೋಳುಗಳಿಂದ ಎತ್ತಲು ಯತ್ನಿಸಿದರು. ಕೈಲಾಸವನ್ನು ಎತ್ತಿದವರಿಗೆ ಲಕ್ಷ್ಮಣನನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಹನುಮಂತನು ಲಕ್ಷ್ಮಣ ಸ್ಥಿತಿಯನ್ನು ಕಂಡು ಅವನ ಸಹಾಯಕ್ಕೆ ಬಂದು ಬಾಯಿ ಮೂಗುಗಳಿಂದ ರಕ್ತ ಕಾರುವಂತೆ ರಾವಣನನ್ನು ಹೊಡೆದನು. ಆ ಹೊಡೆತದಿಂದ ರಾವಣನು ಮೂರ್ಛೆ ಹೊಂದಲು ಹನುಮಂತರು ಲಕ್ಷ್ಮಣನನ್ನು ಎತ್ತಿಕೊಂಡು ರಾಮನ ಬಳಿಗೆ ಮಲಗಿಸಿದನು. ಕೂಡಲೇ ಆ ಶಕ್ತಾಯುಧವು ಲಕ್ಷ್ಮಣನನ್ನು ಬಿಟ್ಟು ಹೋಯಿತು. ಇತ್ತ ಮೂರ್ಛೆ ತಿಳಿದ ರಾವಣನು ಯುದ್ಧಕ್ಕೆ ಸಿದ್ಧನಾದನು.
ಲಕ್ಷ್ಮಣನು ಗುಣಗೊಂಡ ಮೇಲೆ ಶ್ರೀರಾಮನು ಮಹಾವಿಷ್ಣು ಗರುಡವನ್ನೇರುವಂತೆ ಹನುಮಂತನ ಭುಜಗಳ ಮೇಲೆ ಕುಳಿತು ರಾವಣನನ್ನು ಎದುರಿಸಿದನು. ಶ್ರೀರಾಮನು ತನ್ನ ಬಿಲ್ಲನ್ನು ಧ್ವನಿ ಮಾಡಿ ರಾವಣನನ್ನು ಕುರಿತು ನುಡಿದನು. ಎಲೈ ರಾಕ್ಷಸ ಶ್ರೇಷ್ಠನೇ, ನನಗೆ ಈ ತೆರನಾದ ಅಪಕಾರ ಮಾಡಿ ನೀನೆಲ್ಲಿಗೆ ಹೋಗುವೆ? ಇಂದ್ರ, ಯಮ, ಸೂರ್ಯನನ್ನಾಗಲಿ ದಶದಿಕ್ಕುಗಳನ್ನಾಗಲಿ ಮೊರೆ ಹೊಕ್ಕರು ನೀನು ಬದುಕಿ ಹೋಗಲಾರೆ. ಹಿಂದೆ ಜನಸ್ಥಾನದಲ್ಲಿ ವೀರರಾದ ರಾಕ್ಷಸರನ್ನು ಕೊಂದಂತೆ ನಿನ್ನನ್ನು ಕೊಲ್ಲುತ್ತೇನೆ. ರಾಮನ ಮಾತನ್ನು ಕೇಳಿ ಕೋಪಗೊಂಡ ರಾವಣನು ಹನುಮಂತನನ್ನು ಅಗ್ನಿಜ್ವಾಲೆಗೆ ಸಮಾನವಾದ ಬಾಣಗಳಿಂದ ಹೊಡೆದನು. ಇದರಿಂದ ಹನುಮಂತನ ತೇಜಸ್ಸು ಇಮ್ಮಡಿಸಿತೇ ಹೊರತು ಅವನಿಗೆ ಗಾಯವಾಗಲಿಲ್ಲ. ರಾವಣನು ಹನುಮಂತನನ್ನು ಗಾಯಗೊಳಿಸುವುದನ್ನು ಕಂಡು ಕೋಪಗೊಂಡ ರಾಮನು ವಜ್ರಾಯುಧಕ್ಕೆ ಸಮಾನವಾದ ಬಾಣಗಳಿಂದ ರಾವಣನ ಸಾರಥಿಯನ್ನು ಕೊಂದು ತೇರನ್ನು ಪುಡಿಗಟ್ಟಿ ಬಿಲ್ಲನ್ನು ಕತ್ತರಿಸಿದನು. ಆ ಬಳಿಕ ಅವನ ಎದೆಗೆ ಹೊಡೆದು ಅವನನ್ನು ಗಾಯಗೊಳಿಸಿದನು. ರಾಮನ ಏಟಿನಿಂದ ರಾವಣನು ನಡುಗಿದನು. ಕೈಯಲ್ಲಿದ್ದ ಬಿಲ್ಲು ಜಾರಿತು. ಇನ್ನೊಂದು ಅರ್ಧ ಚಂದ್ರಕಾರವಾದ ಬಾಣದಿಂದ ರಾವಣನ ಕಿರೀಟವನ್ನು ಕತ್ತರಿಸಿ ಬೀಳಿಸಿದನು. ವಿಷವಳಿದ ಸರ್ಪದಂತೆ ಶಾಂತನಾದ ಸೂರ್ಯನಂತೆ ರಣದಲ್ಲಿ ನಿಂತ ರಾವಣನನ್ನು ನೋಡಿ ರಾಮನು ಮೂದಲಿಸಿದನು. ರಾವಣ, ಯುದ್ಧದಿಂದ ನೀನು ಬಳಲಿರುವೆ. ಈಗಲೇ ನಿನ್ನನ್ನು ಕೊಲ್ಲಲು ನನಗೆ ಇಷ್ಟವಿಲ್ಲ. ಲಂಕೆಗೆ ಹೋಗಿ ವಿಶ್ರಮಿಸಿಕೊಂಡು ಬಾ, ಆಗ ನಿನ್ನ ಬಲವನ್ನು ನೋಡುತ್ತೇನೆ. ರಥ ಸಾರಥಿಗೆಟ್ಟು ಬಿಲ್ಲಿ ಮುರಿದ ರಾವಣನು ಮದ ಕುಗ್ಗಿ ಲಂಕೆಯನ್ನು ಹೊಕ್ಕನು. ಅರಣ್ಯಕಾಂಡದ 12ನೇ ಅಧ್ಯಾಯ. ಕುಂಭಕರ್ಣ ಪ್ರಬೋಧನ. ಕೇಳಿ. ಶ್ರೀರಾಮನ ಬಾಣದ ಪೆಟ್ಟಿನಿಂದ ರಾವಣನ ಮದ ಉಡುಗಿತು. ಪರಿತಪಿಸುತ್ತಾ ಆತನು ಲಂಕೆಯನ್ನು ಪ್ರವೇಶಿಸಿದನು. ಮಾನವನಿಂದ ತನಗೆ ಭಯ ಒಡಿಸುವುದೆಂದು ಬ್ರಹ್ಮನು ಹಿಂದೆ ಹೇಳಿದ್ದ ಮಾತು ಈಗ ಆತನ ಜ್ಞಾಪಕಕ್ಕೆ ಬಂತು. ಅಲ್ಲದೆ ಹಿಂದೆ ತಾನು ಚೈತ್ರಯಾತ್ರೆಗಾಗಿ ಹೋಗುತ್ತಿದ್ದಾಗ ತಪೋನಿರತಳಾಗಿದ್ದ ವೇದವತಿಯನ್ನು ಕೆಣಕಿ ಆಕೆಯಿಂದ ಶಪಿತನಾಗಿದ್ದುದು, ಬೇರು ಪರ್ವತವನ್ನು ಅಲ್ಲಾಡಿಸತೊಡಗಿದಾಗ ಉಮಾದೇವಿಯು ನಂದೀಶ್ವರನನ್ನು ಶಾಪವಿತ್ತುದನ್ನು ಜ್ಞಪ್ತಿಗೆ ಬಂದವು. ಅನೇಕ ಋಷಿಗಳನ್ನು ಸಂಕಟಪಡಿಸಿ ಅವರ ಶಾಪಕ್ಕೆ ಪಾತ್ರನಾಗಿದ್ದು ನೆನಪಾಯಿತು. ಬಹುಜನರನ್ನು ತನ್ನ ಔದ್ಧತ್ಯದಿಂದ ಸಂಕಟಕ್ಕೆ ಗುರಿಪಡಿಸಿದ್ದ ಪಾಪ ಈಗ ಫಲಕೊಡಲು ಆರಂಭವಾಯಿತು ಎನಿಸಿತು ಆತನಿಗೆ. ಪ್ರಹಸ್ತನ ಮರಣವು ತನ್ನ ಅಪಜಯವು ಮುಂದೆ ಕಾದಿರುವ ವಿಪತ್ತಿನ ಸೂಚನೆಗಳೆಂದು ಆತನು ಭಾವಿಸಿದನು. ಆದರೂ ಹಿಡಿದ ಕೆಲಸವನ್ನು ಕೊನೆಮುಟ್ಟಿಸುವ ಬಿಡುವ ಸ್ವಭಾವವಲ್ಲ ರಾವಣನದು. ಆದ್ದರಿಂದ ಆತನು ಪಟ್ಟಣದ ಕಾವಲನ್ನು ಭದ್ರಗೊಳಿಸುವಂತೆ ಅಧಿಕಾರಿಗಳಿಗೆ ನೇಮಿಸಿ ನಿದ್ರೆಯಲ್ಲಿ ಮುಳುಗಿದ್ದ ಕುಂಭಕರ್ಣನನ್ನು ಎಬ್ಬಿಸಿ ಕರೆತರುವಂತೆ ದೂತನಟ್ಟಿದನು. ಕುಂಭಕರ್ಣನೆಂದರೆ ಯುದ್ಧದಲ್ಲಿ ಧ್ವಜಪ್ರಾಯನಾದವನು. ದೇವದಾನವ ಮಾನವರಲ್ಲಿ ಅವನನ್ನು ಎದುರಿಸುವವೇ ಇರಲಿಲ್ಲ. ಆದರೆ ಅವನು ಕೀಳು ಸುಖಗಳಲ್ಲಿ ಲೋಲುಪ್ತನಾಗಿ ಸದಾ ನಿದ್ರೆ ಮಾಡುವುದರಲ್ಲಿಯೇ ಮುಳುಗಿರುತ್ತಿದ್ದನು. ಒಮ್ಮೆ ಮಲಗಿದೆಂದರೆ 6 ತಿಂಗಳೋ 7 ತಿಂಗಳೋ 8 ತಿಂಗಳೋ ಮೇಲೆ ಹೇಳುವಂತಿರಲಿಲ್ಲ. ಈಗ ಅವನು ಮಲಗಿ ಕೇವಲ 9 ದಿನಗಳಾಗಿದ್ದವು. ತನ್ನನ್ನು ಎಚ್ಚರಿಸಕೂಡದೆಂದು ಹೇಳಿ ಅವನು ನಿದ್ದೆ ಹೋಗಿದ್ದನು. ಆದರೆ ಅವನನ್ನು ಎಬ್ಬಿಸುವುದು ಅನಿವಾರ್ಯವಾದುದರಿಂದ ರಾವಣಾಸುರನು ಆ ಕಾರ್ಯಕ್ಕಾಗಿ ದೂತರನ್ನು ಅಟ್ಟಬೇಕಾಯಿತು. ಅವರು ರಕ್ತ ಮಾಂಸ ಭಾಂಡಗಳನ್ನು ಭಕ್ಷ್ಯಭೋಜ್ಯಗಳ ಬುಟ್ಟಿಗಳನ್ನು ಹೊತ್ತುಕೊಂಡು ಕುಂಭಕರ್ಣನ ಅರಮನೆಯ ಬಳಿಗೆ ಬಂದರು. ಅವನು ಎದ್ದೊಡನೆಯೇ ಅವನ ಹಸಿವು ನೀಗುವುದಕ್ಕಾಗಿ ಇವು ಅಗತ್ಯವಾಗಿದ್ದವು. ಕುಂಭಕರ್ಣನ ಅರಮನೆ 1 ಯೋಜನೆ ವಿಸ್ತಾರವಾಗಿತ್ತು. ಅದರಲ್ಲಿ ಬಹುಭಾಗ ಒಂದು ಗುಹೆಯಂತಿತ್ತು. ಅದೇ ಅವನ ಶಯನಗೃಹ. ತೀನಿಯನ್ನು ಹೊತ್ತು ತಂದ ರಾಕ್ಷಸರಿಗೆ ಅವನ ಮನೆಯ ಹೆಬ್ಬಾಗಿಲಿನಲ್ಲಿಯೇ
ಅವನ ನಿದ್ರೆಯು ಬಿಸಿತಾಗಿತು. ನಿದ್ರೆಯಲ್ಲಿ ಅವನು ಬಿಡುತ್ತಿದ್ದ ನಿಶ್ವಾಸದ ಉಸಿರು ಅವರನ್ನು ಒಳಗೆ ಪ್ರವೇಶಿಸಿದಂತೆ ದಬ್ಬುತ್ತಿತ್ತು. ಆದರೂ ಅವರು ಕಷ್ಟಪಟ್ಟುಕೊಂಡು ಒಳಗೆ ಪ್ರವೇಶಿಸಿದರು. ದೊಡ್ಡ ಪರ್ವತವೊಂದು ಅಡ್ಡ ಬಿದ್ದಂತೆ ಮಲಗಿದ್ದ ಆ ರಾಕ್ಷಸನ ದೇಹದ ರೋಮಗಳು ನಿಮಿರಿ ನೆಟ್ಟಗೆ ನಿಂತಿದ್ದವು. ದೊಡ್ಡ ಗುಹೆಗಳಂತಿದ್ದ ಅವನ ಹೊಳ್ಳೆಗಳು, ಪ್ರಪಾತದಂತಿದ್ದ ಬಾಯಿ, ಗುಡುಗಿನಂತಿರುವ ಗೊರಕೆಗಳು, ಇವುಗಳನ್ನು ಕಂಡವರು ಭಯದಿಂದ ನಡುಗಿ ಹೋಗುವುದೇ. ಆತನನ್ನು ಎಬ್ಬಿಸಿ ಬಂದ ರಾಕ್ಷಸರು ಆತನ ಸಮೀಪದಲ್ಲಿ ಮಾಂಸವನ್ನು ರಾಶಿ ರಾಶಿಯಾಗಿ ಸುರಿದರು. ಅಸಂಖ್ಯವಾದ ಮಧ್ಯದ ಮತ್ತು ನೆತ್ತರಿನ ಗಡಿಗೆಗಳನ್ನು ಸಾಲು ಸಾಲಾಗಿ ಇರಿಸಿದರು. ಅನಂತರ ಆ ರಾಕ್ಷಸ ವೀರನ್ನು ಎಬ್ಬಿಸುವ ಪ್ರಯತ್ನವನ್ನು ಆರಂಭಿಸಿದರು. ಸಹಸ್ರ ಜನ ರಾಕ್ಷಸರು ಏಕಕಾಲದಲ್ಲಿ ಬೇರೆ ಮೃದಂಗ ಮೊದಲಾದ ವಾದ್ಯ ವಿಶೇಷಗಳನ್ನು ಮೊಳಗಲಾರಂಭಿಸಿದರು. ಇದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಎಲ್ಲರೂ ಸೇರಿ ಏಕಕಾಲದಲ್ಲಿ ಸಿಂಹನಾದ ಮಾಡಿದರು, ಕರತಾಡನ ಮಾಡಿದರು. ಆ ಧ್ವನಿ ಪ್ರತಿಧ್ವನಿಯಾಗಿ ಅರಮನೆಯ ಸುತ್ತಮುತ್ತಲಿನ ಮರಗಳಿಂದ ಗಾಬರಿಯಾದ ಹಕ್ಕಿಗಳು ಹಾರಿಹೋದವೇ ಹೊರತು ಕುಂಭಕರ್ಣಿಗೇನೂ ಎಚ್ಚರವಾಗಲಿಲ್ಲ. ಈ ಉಪಾಯ ಸರಿಹೋಗಲಿಲ್ಲವೆಂದು ಗದೆ, ಮುಸಲ ಮೊದಲಾದ ಆಯುಧಗಳಿಂದಲೂ ಮುಷ್ಟಿಯಿಂದಲೂ ಪ್ರಹರಿಸಿದರು. ಆದರೂ ಆ ಮಹಾರಾಯ ಕದಲಿರಲಿಲ್ಲ. ಆನೆ, ಕುದುರೆ, ಒಂಟೆ ಮೊದಲಾದ ವಾಹನಗಳನ್ನು ಅವನ ಮೇಲೆ ಹಾಯಿಸಿದರು. ಕೊರಡೆಗಳನ್ನು ಹೊಡೆದರು, ಅಂಕುಶದಿಂದ ತಿವಿದರು. ಆದರೂ ಏನೂ ಪ್ರಯೋಜನವಾಗಲಿಲ್ಲ. ಮುಂದೇನು ಮಾಡಬೇಕೆಂದೇ ಆ ರಾಕ್ಷಸರಿಗೆ ತಿಳಿಯಲಿಲ್ಲ. ಅವರೆಲ್ಲರೂ ಸೇರಿ ಪರಿಪರಿಯಾಗಿ ಅವನನ್ನು ಹಿಂಸಿಸತೊಡಗಿದರು. ಬಿಂದಿಗೆಗಟ್ಟದ ನೀರನ್ನು ಅವನ ಕಿವಿಗಳಲ್ಲಿ ಸುರಿದು, ಈಟಿಯಿಂದ ತಿವಿದು, ಆನೆಗಳಿಂದ ತುಳಸಿ, ವೃಕ್ಷಗಳಿಂದಲೂ ಕಲ್ಲು ಬಂಡೆಗಳಿಂದಲೂ ಅವನನ್ನು ಪ್ರಹರಿಸಿ ಕೊನೆಗೂ ಅವನನ್ನು ನಿದ್ರೆಯಿಂದ ಎಬ್ಬಿಸಿದರು. ಕುಂಭಕರ್ಣನು ಪಾತಾಳದಂತಿದ್ದ ಬಾಯನ್ನು ಒಮ್ಮೆ ತೆರೆದು ಆಕಳಿಸಿದನು. ಪರ್ವತ ಸಮಾನವಾದ ದೇಹವನ್ನು ಒಮ್ಮೆ ಮುರಿದು ಮೇಲಕ್ಕೆದ್ದನು. ಕಿಡಿಗಾರುತ್ತಿದ್ದ ಕೆಂಗಣ್ಣುಗಳಿಂದ ಅವನು ಒಮ್ಮೆ ಸುತ್ತಲೂ ನೋಡಿದೊಡನೆ ರಾಕ್ಷಸರೆಲ್ಲರೂ ಹೆದರಿ ಕಣ್ಣು ಸನ್ನೆಯಿಂದಲೇ ಅಲ್ಲಿ ಸುರಿದಿದ್ದ ಆಹಾರದ ರಾಶಿಯನ್ನು ತೋರಿಸಿದರು. ಇದರಿಂದ ಕುಂಭಕರ್ಣನು ಸಂತೋಷಗೊಂಡು ಅದನ್ನೆಲ್ಲ ಭಕ್ಷಿಸಿ ಅಲ್ಲಿದ್ದ ಮದ್ಯವನ್ನು, ರಕ್ತವನ್ನು ವಿಶೇಷವಾಗಿ ಹೀರಿದನು. ಅನಂತರ ತನ್ನನ್ನು ಏಕೆ ಎಬ್ಬಿಸಿದರೆಂದು ಆಶ್ಚರ್ಯಪಡುತ್ತಾ ಸುತ್ತಲಿಂದ ರಾಕ್ಷಸರನ್ನು ಪ್ರಶ್ನಿಸಿದನು. ಏನಯ್ಯ, ಈ ಅರನಿದ್ರೆಯಲ್ಲಿ ನನ್ನನ್ನು ಎಬ್ಬಿಸುವ ಅವಸರವೇನಿತ್ತು? ಒಡೆಯನಾದ ರಾವಣಾಸುರನು ಸುಕ್ಷೇಮವಾಗಿರುವನಷ್ಟೇ. ಆತನಿಗೇನಾದರೂ ತೊಂದರೆಯಾಗಿದ್ದರೆ ತಿಳಿಸಿ. ಹಾಗೆ ತೊಂದರೆಗೊಳಿಸಿರುವ ಸ್ವತಃ ದೇವೇಂದ್ರನಾಗಿದ್ದರೂ ಅವನನ್ನು ಕ್ರೂರವಾಗಿ ಶಿಕ್ಷಿಸುತ್ತೇನೆ ಎಂದನು. ಆಗ ರಾಕ್ಷಸರು ತಮ್ಮ ಒಡೆಯನಿಗೆ ಒದಗಿದ್ದ ಸಂಕಟವನ್ನು ವಿವರಿಸಿ ಹೇಳಿದರು. ಪ್ರಭು, ದೇವೇಂದ್ರನಿಂದ ನಮಗೇನು ಈಗ ತೊಂದರೆಯೊದಗಿಲ್ಲ. ಆದರೆ ಪರ್ವತಾಕಾರದ ವಾನರರು ಲಂಕೆಯನ್ನು ವ್ಯಾಪಿಸಿ ಅಗಾಧವಾದ ಹಾವಳಿಯನ್ನು ಮಾಡುತ್ತಿದ್ದಾರೆ. ಈ ಮೊದಲೇ ಒಬ್ಬ ವಾನರ ಇಲ್ಲಿಗೆ ಬಂದು ಊರನ್ನೆಲ್ಲ ಸುಟ್ಟು ಹೋದನಷ್ಟೇ. ಅದೇ ವಾನರನೇ ಈಗ ಪುನಃ ಬಂದಿದ್ದಾನೆ. ಅವನ ಜೊತೆಯಲ್ಲಿ ಬಂದಿರುವ ಶ್ರೀರಾಮನೆಂಬ ಮಾನವನು ಭಯಂಕರವಾಗಿ ಯುದ್ಧ ಮಾಡುತ್ತಾ ರಾವಣೇಶ್ವರನಿಗೆ ಪದೇ ಪದೇ ಭಂಗವುಂಟು ಮಾಡುತ್ತಿದ್ದಾನೆ. ಅವನಿಂದಲೂ ಅವನ ತಮ್ಮನಾದ ಲಕ್ಷ್ಮಣನಿಂದಲೂ ಅರ್ಥವಾದ ಭಯಪ್ರಾಪ್ತವಾಗಿದೆ ಎಂದರು. ತನ್ನ ಅಣ್ಣನಿಗೆ ಅಪಜಯವಾಯಿತೆಂದು ಕೇಳುತ್ತಲೇ ಕುಂಭಕರ್ಣನು ಕೋಪದಿಂದ ಕಾಯ್ದು ಕೆಂಗೆಂಡವಾದನು. ಕಣ್ಣಾಲಿಗಳು ರಥಚಕ್ರದಂತೆ ಗಿರಿಗಿರಿ ತಿರುಗಿದವು. ಸಿಡಿನಂತಹ ಧ್ವನಿಯಿಂದ, ಎಲೈ ರಾಕ್ಷಸರೇ, ಈ ಕ್ಷಣದಲ್ಲಿ ಆ ರಾಮನನ್ನು ಸಂಹರಿಸಿ ವಾನರರ ರಕ್ತದಿಂದ ರಾಕ್ಷಸರನ್ನೆಲ್ಲ ತೃಪ್ತಿಪಡಿಸುತ್ತೇನೆ. ಆ ರಾಮಲಕ್ಷ್ಮಣರ ರಕ್ತವನ್ನು ನಾನೇ ಕುಡಿಯುತ್ತೇನೆ ಎಂದು ಗರ್ಜಿಸಿದನು. ಇದನ್ನು ಕೇಳಿ ರಾಕ್ಷಸರು ಕೃತಕಾರ್ಯರಾದವೆಂದು ಸಂತೋಷದಿಂದ ಓಡಿಬಂದು ರಾವಣೇಶ್ವರನಲ್ಲಿ ನಡೆದನ್ನೆಲ್ಲ ನಿವೇದಿಸಿದರು. ಆತನಿಗೆ ಅದನ್ನು ಕೇಳಿ ಬಹು ಸಂತೋಷವಾಯಿತು. ತಮ್ಮನನ್ನು ತನ್ನಲ್ಲಿಗೆ ಕರೆತರುವಂತೆ ದೂತರನ್ನಟ್ಟಿದನು. ಅವರು ಕುಂಭಕರ್ಣನಿಗೆ ಮದ್ಯದ ಕಾಣಿಕೆಯನ್ನು ಕೊಟ್ಟು
ಕಾಣಿಸಿಕೊಂಡು ಭೂಮಿ ನಡುಗಿ ಹೋಗುತ್ತಿತ್ತು. ಬೀದಿಯಲ್ಲಿ ಕಂಡ ರಾಕ್ಷಸರೆಲ್ಲರೂ ಆತನಿಗೆ ನಮಸ್ಕರಿಸಿ ಗೌರವಿಸುತ್ತಿದ್ದರು. ಹೊರಗಿನ ಪ್ರಾಕಾರದಲ್ಲಿ ಸಂಚರಿಸುತ್ತಿದ್ದ ವಾನರಿಗೆ ಈ ಜಂಗಮ ಪರ್ವತ ಕಾಣಿಸಿತು. ನೋಡಿ ಅವರು ಭಯದಿಂದ ತತ್ತರಿಸಿ ಹೋದರು. ಕೆಲವರು ಶ್ರೀರಾಮನ ಬಳಿಗೆ ಹೋಗಿ ಆತನಿಗೆ ಆ ಸುದ್ದಿಯನ್ನು ತಿಳಿಸಿದರು. ಮತ್ತೆ ಕೆಲವರು ಭಯದಿಂದ ನಡುಗುತ್ತಾ ಅಲ್ಲಿಯೇ ನೆಲಕ್ಕೆ ಬಿದ್ದರು. ಉಳಿದವರು ದಿಕ್ಕೆ ಪಲಾಯನ ಮಾಡಿದರು. ಶ್ರೀರಾಮನು ದೂರದಿಂದಲೇ ಆ ವ್ಯಕ್ತಿಯನ್ನು ಕಂಡು ವಿಸ್ಮಿತನಾದನು. ತಾನು ಅಂತಹ ಭೂತ ಸ್ವರೂಪವನ್ನು ಎಂದೂ ಕಂಡಿರಲಿಲ್ಲವೆಂದುಕೊಂಡು ಅವನಾರೆಂದು ವಿಭೀಷಣನನ್ನು ವಿಚಾರಿಸಲು ಆತನು, ಈ ಕುಂಭಕರ್ಣನು ತನ್ನ ಬಾಹುಬಲದಿಂದ ಸಾಕ್ಷಾತ್ ಯಮನನ್ನೇ ಸೋಲಿಸಿದ ಮಹಾಪರಾಕ್ರಮಿ. ದಿನವೂ ಅವನಿಂದ ಆಗುತ್ತಿದ್ದ ಪ್ರಾಣಿ ಹತ್ಯೆಯನ್ನು ಕಂಡು ದೇವತೆಗಳನ್ನು ಮೊರೆಯಿಡಲು ಆತನು ಅವನಿಗೆ ಸದಾ ನಿದ್ದೆ ಅಡಗಿಸುವಂತೆ ಶಾಪ ಕೊಟ್ಟನು. ಆದರೆ ರಾವಣನು ಬ್ರಹ್ಮನಲ್ಲಿ ಬೇಡಿಕೊಂಡು 6 ತಿಂಗಳು ನಿದ್ರೆಯಾದ ಮೇಲೆ ಒಂದು ದಿನ ಮಾತ್ರ ಅವನು ಎಚ್ಚರ ಆಗುವಂತೆಯೂ ಆ ದಿನ ಅವನನ್ನು ಎದುರಿಸುವವರೇ ಇರದಂತೆಯೂ ವರ ಪಡೆದಿದ್ದಾನೆ. ರಾವಣನ ಅಚ್ಚುಮೆಚ್ಚಿನ ತಮ್ಮ ಕುಂಭಕರ್ಣ. ಈ ದಿನ ಆತನ ಅಪ್ಪಣೆಯಂತೆ ಅವನನ್ನು ಎಬ್ಬಿಸಿದ್ದಾರೆ. ಇವನನ್ನು ನಮ್ಮ ಕಪಿಸೇನೆ ಎದುರಿಸುವುದು ಬಹು ಕಷ್ಟವೇ, ಸಾಧ್ಯವೇ ಸರಿ ಎಂದನು.